ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಮಾಡದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ದಿನ ನಾಡಿಕೂಟಗಳ ಬಗ್ಗೆ ಮಾತನಾಡೋಣ. ಅದರಲ್ಲೂ ವಿವಾಹಕ್ಕೆ ಸಂಬಂಧಿಸಿದಂತೆ ಏಕನಾಡಿ ಬಂದಾಗ ಬಹಳಷ್ಟು ಜನ ವಿವಾಹ ಆಗೋದಿಲ್ಲ. ಏಕನಾಡಿ ಅಂದ ಕೂಡಲೇ ತುಂಬ ದೂರ ಹೊರಟೋಗ್ತಾರೆ. ಹಾಗಾದರೆ ಈ ಏಕನಾಡಿ ಅಂದರೆ ಏನು? ಯಾಕೋಸ್ಕರ ಇದನ್ನ ತ್ಯಜಿಸ್ತಾರೆ, ಬಿಡ್ತಾರೆ? ನಿಮಗೆಲ್ಲ ಗೊತ್ತಿರುವಂತೆ ಪಂಚಾಂಗ ಪ್ರಕಾರ ವಿವಾಹ ಕೂಟವನ್ನು ನೋಡಬೇಕಾದ್ರೆ ಗಣಕೂಟ, ಪ್ರಾಣಿಕೂಟ, ನಾಡಿಕೂಟ, ಯೋನಿಕೂಟ, ಮಹೇಂದ್ರಕೂಟ, ರಜ್ಜುಕೂಟ ಇವುಗಳನ್ನೆಲ್ಲ ನೋಡ್ತಾರೆ. ಒಟ್ಟು 36 ಅಂಕಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 18 ಅಂಕಕ್ಕಿಂತ ಹೆಚ್ಚು ಬಂದರೆ ಆಗ ವಿವಾಹ ಮಾಡಬಹುದು ಅಂತ ಹೇಳ್ತಾರೆ. ಇದರ ಜೊತೆಯಲ್ಲಿ ನಾಡಿಕೂಟದಲ್ಲಿ ಏಕನಾಡಿ ಆಗಬಾರದು ಅಂತ ಹೇಳ್ತಾರೆ. ಹಾಗೇನೆ ರಜ್ಜುಕೂಟದಲ್ಲಿ ಒಂದೇ ರೀತಿಯ ರಜ್ಜುಗಳು ಆಗಬಾರದು ಅಂತ ಹೇಳ್ತಾರೆ. ಅದರಲ್ಲೂ ಆ ರಜ್ಜುಕೂಟದಲ್ಲಿ ಎರಡೂ ಜನರಿಗೂ ಉದರ ರಜ್ಜು ಬರಬಾರದು ಅನ್ನೋದು ವಾಡಿಕೆ. ಹಾಗೆಯೇ ನಾಡಿಕೂಟದಲ್ಲಿ ಏಕನಾಡಿ ಬರಬಾರದು, ಏಕನಾಡಿ ಬಂದರೆ ವಿವಾಹ ಮಾಡ್ಕೋಬಾರದು ಅಂತ ಹೇಳಿ. ಹಾಗಾದರೆ ಈ ಏಕನಾಡಿ ಅಂದರೆ ಏನು? ಏಕನಾಡಿ ಅಂತಂದ್ರೆ ಆರೋಗ್ಯ ಮತ್ತು ದೇಹದ ಲಕ್ಷಣಗಳು ಅಂತೇಳಿ ಅರ್ಥ. ಈ ಗಣಕೂಟದಲ್ಲಿ ಬರುವಂತಹ ಪ್ರತಿಯೊಂದು ಕೂಡ ಒಂದೇ ನಕ್ಷತ್ರಕ್ಕೆ ಆಧಾರಿತವಾದಂತಹ ಆರೋಗ್ಯ ಮತ್ತು ದೇಹ ಒಗ್ಗೂಡುವಿಕೆಯ ಬಗ್ಗೆಯೇ ಇರುವಂತಹ ಸಂಖ್ಯೆಗಳು, ಗುಣಲಕ್ಷಣಗಳು. ಅದರಲ್ಲಿ ನಾಡಿಕೂಟ ಒಂದು. ನಾಡಿಕೂಟ ಅಂದರೆ ಏನು ಮೊದಲು ತಿಳ್ಕೊಂಡು ಬಿಡೋಣ. ನಾಡಿಕೂಟ ಅಂತಂದರೆ ಆರೋಗ್ಯ ಮತ್ತು ಸಂತಾನೋತ್ಪತ್ತಿಗೆ ಕಾರಕವಾದಂತಹ ವಿಚಾರ. ಅದು ಹೇಗೆ ಅಂತಂದರೆ, ನಾಡಿ ಅಂತಂದರೆ ನಾಳ ಅಂತ ಅರ್ಥ ಆಗುತ್ತೆ. ಯಾವ ನಾಳ ಅಂತಂದರೆ ರಕ್ತನಾಳ. ನಾಡಿಕೂಟ ಅಂತಂದರೆ ರಕ್ತನಾಳಗಳ ಕೂಟ ಹೇಗಿರುತ್ತೆ, ಇವೆರಡು ಸರಿ ಇದೆಯೇ ತಪ್ಪಿದೆಯೇ ಅಂತ ಹೇಳಿ ಅದನ್ನ ನೋಡಿಬಿಟ್ಟು ಎರಡೂ ಕೂಡ ಒಂದೇ ನಾಡಿ ಆಗಿದ್ದಾಗ ಅವು ಎರಡೂ ಅಂದರೆ ಗಂಡು ಹೆಣ್ಣು ವಿವಾಹಕ್ಕೆ ಯೋಗ್ಯ ಅಲ್ಲದ್ದು ಅಂತ ಹೇಳಿ ತೀರ್ಮಾನಿಸಿಬಿಡ್ತಾರೆ. ಬಹಳಷ್ಟು ಜನ ಇದರ ಕಡೆಯೇ ಹೆಚ್ಚಿನ ಗಮನವನ್ನ ಹರಿಸಿಬಿಡ್ತಾರೆ. ಈಗ ನಾಡಿ ಅಂದರೆ ಮೊದಲೇ ಹೇಳಿದೆ ನಾನು, ರಕ್ತನಾಳಗಳು ಅಂತೇಳಿ, ದೇಹದ ಆರೋಗ್ಯ ಅಂತ ಹೇಳಿದೆ, ಸಂತಾನೋತ್ಪತ್ತಿಗೆ ಕಾರಣ ಅಂತ ಹೇಳಿದೆ. ಹಾಗಾದರೆ ಯಾವ ನಕ್ಷತ್ರಗಳು ಯಾವ ನಾಡಿ? ಇದರಲ್ಲಿ 3 ಭಾಗ ಇರುತ್ತೆ ನಾಡಿಗಳಲ್ಲಿ. ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ, 3 ಪ್ರಕಾರವಾಗಿರುತ್ತೆ. ನಾವು ಈ ಹಿಂದೆ ಎಲ್ಲ ಕಲ್ತಿರುವಂಥದ್ದು ತ್ರಿದೋಷಗಳು ಅಂದರೆ ಯಾವುದು? ಕಫ, ಪಿತ್ತ, ವಾತ. ನಾಡಿಯಲ್ಲಿ ಕೂಡ 3 ಭಾಗ: ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ. ಈ ಕಫಕ್ಕೆ ಸಂಬಂಧಿಸಿದ್ದು ಆದಿನಾಡಿ. ಆದಿನಾಡಿಯನ್ನ ಕಫ ಪ್ರಮುಖವಾಗಿ ಪ್ರತಿಪಾದಿಸುತ್ತದೆ. ಈ ಆದಿನಾಡಿಗೆ ಬರುವಂತಹ ನಕ್ಷತ್ರಗಳು ಯಾವುದಪ್ಪ ಅಂತಂದ್ರೆ ಕೃತಿಕ, ರೋಹಿಣಿ, ಆಶ್ಲೇಷ, ಮಖ,
ಸ್ವಾತಿ, ವಿಶಾಖ, ಉತ್ತರಾಷಾಢ, ಶ್ರವಣ, ರೇವತಿ ಈ ಇಷ್ಟು ನಕ್ಷತ್ರಗಳು ಆದಿನಾಡಿಗೆ ಸೇರಿದಂತಹ ನಕ್ಷತ್ರಗಳು. ಇದು ಕಫವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಈಗ ಮಧ್ಯನಾಡಿಗೆ ಹೋಗೋಣ. ಮಧ್ಯನಾಡಿ ಅಂತಂದ್ರೆ ಪಿತ್ತದೋಷ. ಪಿತ್ತದೋಷಕ್ಕೆ ಮಧ್ಯನಾಡಿ ಕಾರಕವಾಗಿರುತ್ತೆ. ಅದಕ್ಕೆ ಬರುವಂತಹ ನಕ್ಷತ್ರಗಳು ಯಾವುದು? ಭರಣಿ, ಮೃಗಶಿರ, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ, ಪೂರ್ವಾಷಾಢ, ಧನಿಷ್ಠ, ಉತ್ತರಾಭಾದ್ರ ಈ ಇಷ್ಟು ನಕ್ಷತ್ರಗಳು ಪಿತ್ತದೋಷಕ್ಕೆ ಕಾರಣಕವಾಗಿರುತ್ತವೆ. ಅವು ಮಧ್ಯನಾಡಿ ಅನ್ನಿಸ್ಕೊಳ್ತವೆ. ಇನ್ನು ಅಂತ್ಯನಾಡಿ ಅಂದರೆ ಯಾವುದು? ಅಂತ್ಯನಾಡಿ ವಾತವನ್ನು ಪ್ರತಿನಿಧಿಸುತ್ತೆ. ವಾತವನ್ನು ಪ್ರತಿನಿಧಿಸೋದ್ರಿಂದ ಅದನ್ನು ಅಂತ್ಯನಾಡಿ ಅಂತ ಕರೀತಾರೆ. ಈ ಅಂತ್ಯನಾಡಿಯಲ್ಲಿ ಬರುವಂತಹ ನಕ್ಷತ್ರಗಳು ಅಶ್ವಿನಿ, ಆರಿದ್ರ, ಪುನರ್ವಸು, ಉತ್ತರಭಾದ್ರ, ಜ್ಯೇಷ್ಠ, ಮೂಲ, ಶತಭಿಷ ಮತ್ತು ಪೂರ್ವಭಾದ್ರ ಇವಿಷ್ಟು ನಕ್ಷತ್ರಗಳು ವಾತ ರೋಗಕ್ಕೆ ಕಾರಕವಾಗಿರುತ್ತವೆ. ಅದು ಅಂತ್ಯನಾಡಿ ಅಂತ ಗುರುತಿಸಿಕೊಳ್ತದೆ. ಹೀಗಿದ್ದಾಗ ಇದೇ ನಕ್ಷತ್ರದ ಈ ನಕ್ಷತ್ರಗಳಲ್ಲಿ ಯಾವುದೇ ನಕ್ಷತ್ರಗಳು ಅಂದರೆ ಅಶ್ವಿನಿ, ಆರಿದ್ರ ಅಂತ್ಯನಾಡಿ ಆಗುತ್ತೆ. ಅವೆರಡಕ್ಕೂ ವಿವಾಹ ಆಗೋದಿಲ್ಲ. ಹಾಗೆ ಅಶ್ವಿನಿ ಪುನರ್ವಸು ಆಗಲ್ಲ, ಉತ್ತರ ನಕ್ಷತ್ರಕ್ಕೂ ಆಗಲ್ಲ, ಹಸ್ತ ನಕ್ಷತ್ರಕ್ಕಾಗಲ್ಲ, ಜ್ಯೇಷ್ಠ ನಕ್ಷತ್ರಕ್ಕಾಗಲ್ಲ, ಮೂಲ ನಕ್ಷತ್ರಕ್ಕಾಗಲ್ಲ, ಶತಭಿಷ ನಕ್ಷತ್ರಕ್ಕಾಗಲ್ಲ, ಪೂರ್ವಭಾದ್ರ ನಕ್ಷತ್ರಕ್ಕೂ ಆಗಲ್ಲ. ಹಾಗೆ ಈ ಇಷ್ಟು ನಕ್ಷತ್ರಗಳು ಒಂದಕ್ಕೊಂದು ಆಗೋದಿಲ್ಲ. ಹಿರಿಯ ಜ್ಯೋತಿಷ್ಯ ಪಂಡಿತರು ಕೆಲವೊಂದು ನಕ್ಷತ್ರಗಳಿಗೆ ನಾಡಿ ದೋಷವನ್ನ ತ್ಯಜಿಸಿದ್ದಾರೆ. ಇಂತಹ ನಕ್ಷತ್ರಗಳಿಗೆ ನಾಡಿ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಅವು ಯಾವ್ಯಾವು ಅಂತ ನೋಡಿದಾಗ ನಮಗೆ ಸಿಗುವಂಥದ್ದು ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಕೃತಿಕಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಶ್ರವಣ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಈ ನಕ್ಷತ್ರಗಳು ನಾಡಿ ದೋಷಕ್ಕೆ ಹೊರತಾಗಿವೆ ಅಂತೇಳಿ ಅವರು ನಮ್ಗೆ ಹೇಳಿದ್ದಾರೆ. ಜ್ಯೋತಿಷಿಗಳು ಅಂದ್ರೆ ಹಿರಿಯ ತಜ್ಞರು ನಮಗೆ ಇದರ ವರದಿಯನ್ನ ಕೆಲವು ಕಡೆ ಕೊಡ್ತಾರೆ. ಅದರ ಜೊತೆಗೆ ಮಹಾನಕ್ಷತ್ರಗಳನ್ನು ಕೂಡ ಸೇರಿಸಿದ್ದಾರೆ. ಮಹಾನಕ್ಷತ್ರಗಳಾದ ಮಕ, ಮೃಗಶಿರ, ಸ್ವಾತಿ, ಅನುರಾಧ ಈ ಮಹಾನಕ್ಷತ್ರಗಳಿಗೂ ಕೂಡ ನಾಡಿ ದೋಷ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಆದರೆ ಇದನ್ನ ಎಷ್ಟು ಜನ ನಂಬ್ತಾರೆ? ಮಹಾನಕ್ಷತ್ರ ಅಂದ್ರೆ ಸಂತೋಷ ಪಡ್ತಾರೆ, ಆದರೆ ಏಕನಾಡಿ ಬಂತು ಅಂದ್ಕೊಳ್ಳೇನೆ ಬೇಡ ಅಂತ ಹೇಳ್ತಾರೆ. ಇದು ನಿರಂತರವಾಗಿ ನಡೀತಾ ಇರ್ತದೆ. ಅತ್ಯುತ್ತಮವಾದಂತಹ ಜಾತಕಗಳು ಹೊಂದಾಣಿಕೆ ಬಹಳ ಚೆನ್ನಾಗಿರುತ್ತೆ. ಏಕನಾಡಿ ಬಂತು ಅಂದ್ಕೊಳ್ಳೇನೆ ಅದನ್ನ ತ್ಯಜಿಸಿ ಬಿಡ್ತಾರೆ. ಹೀಗೆ ಎಷ್ಟೋ ವಧುವರರಿಗೆ ವಿವಾಹ ತಪ್ಪಿ ಹೋಗುತ್ತೆ. ಇದಕ್ಕೆ ಪರಿಹಾರಗಳೇ ಇಲ್ವಾ? ಖಂಡಿತ ಇದೆ. ಅದನ್ನು ಕೂಡ ಋಷಿಮುನಿಗಳು ಹೇಳಿದ್ದಾರೆ. ಹೀಗೆ ಏಕನಾಡಿ ಬಂದಾಗ ಮಹಾಮೃತ್ಯುಂಜಯ ಜಪ ಹಾಕಿದಾಗ ಆ ನಾಡಿ ದೋಷ ಹೊರಟು ಹೋಗುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆ ನಕ್ಷತ್ರಗಳಿಗೆ ಅಂದ್ರೆ ಏಕನಾಡಿ ಬಂದಂತಹ ಆ ನಕ್ಷತ್ರಗಳಿಗೆ ದಾನವನ್ನ ಮಾಡಿದಾಗ ಆಗ್ಲೂ ಕೂಡ ಈ ನಾಡಿ ದೋಷ ಹೊರಟು ಹೋಗುತ್ತೆ ಅಂತ ಹೇಳಿದ್ದಾರೆ. ಹೀಗೆಲ್ಲ ಪರಿಹಾರಗಳು ಬಹಳಷ್ಟು ಇವೆ. ಈ ಪರಿಹಾರಗಳನ್ನೆಲ್ಲ ನಂಬಿ ಮಾಡಿದಾಗ ಅದು ಸರಿ ಹೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದಾಗ ಕೆಲವರಿಗೆ ಸರಿ ಹೋಗಿದೆ, ಇನ್ನು ಕೆಲವರಿಗೆ ಸರಿ ಹೋಗಿಲ್ಲ. ಹಾಗಾದ್ರೆ ಅದು 100% ಅಲ್ಲ ಅಂತ ಆಯ್ತಲ್ಲ. ಪಂಚಾಂಗದಲ್ಲಿ ಒಂದು ಕಡೆ ಹೇಳ್ತಾರೆ ಮಹಾನಕ್ಷತ್ರಗಳಿದ್ದಾಗ ನಾಡಿ ದೋಷ ನೋಡ್ಬೇಕಾಗಿಲ್ಲ ಅಂತೇಳಿ, ಇನ್ನು ಕೆಲವು ಕಡೆ ಹೇಳ್ತಾರೆ ನಾಡಿ ದೋಷ ಬಂದರೆ ವಿವಾಹ ಆಗಬಾರದು ಅಂತೇಳಿ. ಹಾಗಾದ್ರೆ ಯಾವುದನ್ನ ನಂಬಬಹುದು, ಯಾವುದನ್ನ ಬಿಡಬಹುದು? ಅದೇ ಕಾರಣಕ್ಕೆ ವಿವಾಹ ಸಂಬಂಧ ಜೋಡಿಸುವಾಗ ಈ ಪಂಚಾಂಗದಿಂದ ಬರುವಂತಹ ಸಾಂಪ್ರದಾಯಿಕ ವಿವಾಹ ಹೊಂದಾಣಿಕೆಯನ್ನ ಖಂಡಿತ ನೋಡಬೇಡಿ. ಆದರೆ ಅತಿ ಮುಖ್ಯವಾಗಿ ಅದರಲ್ಲಿ ನಾಡಿ ದೋಷ ಮತ್ತು ರಜ್ಜು ಕೂಟಗಳನ್ನ ಖಂಡಿತ ನೋಡಿ.
ರಜ್ಜುಕೂಟ ಮತ್ತು ನಾಡಿಕೂಟ ಎಲ್ಲ ಅಂಶಗಳು ಕೂಡ ಬರೀ ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಪಂಚಾಂಗದಲ್ಲಿ ಕೊಟ್ಟಿರುವಂಥವು. ಈಗ ನಮಗೆ ನಾವು ಒಂದು ಒಳ್ಳೆ ಜೋಡಿ ಆಗಿದೆ, ಅತ್ಯುತ್ತಮವಾಗಿದೆ, ವಿವಾಹ ಆಗಲೇಬೇಕು ಅಂತ ಇದೆ. ಹಾಗಾದರೆ ಅದಕ್ಕೆ ಅಡ್ಡಿಯಾಗಿರುವಂತಹ ಈ ನಾಡಿ ದೋಷವನ್ನು ಪರಿಹಾರ ಮಾಡ್ಕೊಂಡ್ಬಿಟ್ರೆ ಆಗ್ಬೋದು ಅಂತ ಬಹಳಷ್ಟು ಜನ ಕೇಳ್ತಾರೆ. ಈ ನಾಡಿ ದೋಷಕ್ಕೆ ಪರಿಹಾರ ಇಲ್ವಾ ಗುರುಗಳೇ? ಪರಿಹಾರ ಹೇಳಿ. ಮೇಲೆ ಹೇಳಿದ್ನಲ್ಲ, ಆ ರೀತಿ ಪರಿಹಾರ ಮಾಡಿಕೊಳ್ತಾರೆ. ಅದು ತಪ್ಪಾಗುತ್ತೆ. ಆ ಕಾರಣಕ್ಕೆ ನಾನು ವೈಜ್ಞಾನಿಕವಾದಂತಹ ಪರಿಹಾರವನ್ನು ನಾನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗಿದು ಎಲ್ಲೂ ಸಿಕ್ಕಿರ್ಲಿಕ್ಕಿಲ್ಲ. ಈ ದಿನ ನಾನು ನಿಮಗೆ ಆ ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಈ ಪರಿಹಾರವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ವಿವಾಹ ಆಗಬೇಕು ಅಂತ ಇದ್ರೆ ಖಂಡಿತ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಈಗ ಆಯಸ್ಕಾಂತವನ್ನು ನೀವು ಬಲ್ಲಿರಿ ಎಲ್ಲರೂ. ಆಯಸ್ಕಾಂತ ಅಂದರೆ ನಿಮಗೆ ಗೊತ್ತು. ಆಯಸ್ಕಾಂತದ ಒಂದು ಧ್ಯೇಯ ಏನು ಅಂತಂದ್ರೆ, ಸ್ವಜಾತಿಯ ಧ್ರುವಗಳು ಒಂದಕ್ಕೊಂದು ಆಕರ್ಷಣೆ ಮಾಡುವುದಿಲ್ಲ, ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಇದು ವೈಜ್ಞಾನಿಕವಾದಂತಹ ಆಯಸ್ಕಾಂತೀಯ ವೃತ್ತಿಯ ವಿಚಾರ. ಇದು ನಿಮಗೆಲ್ಲ ಗೊತ್ತಿದೆ. ಉತ್ತರ ಧ್ರುವಕ್ಕೂ ದಕ್ಷಿಣ ಧ್ರುವಕ್ಕೂ ಸೇರ್ಕೊಳ್ಳುತ್ತೆ. ಅದೇ ಉತ್ತರ ಧ್ರುವ ಪ್ಲಸ್ ಉತ್ತರ ಧ್ರುವ, ಇವು ಒಂದಕ್ಕೊಂದು ಸೇರೋದಿಲ್ಲ. ಇದನ್ನ ಆಯಸ್ಕಾಂತ ಅಂತ ಕರೀತಾರೆ. ಹಾಗೆಯೇ ನಾಡಿಯೂ ಕೂಡ. ಇದನ್ನ ನಾವು ಕಂಡುಹಿಡಿಯಲಿಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ವಧುವರರು ಅಥವಾ ಗಂಡು ಹೆಣ್ಣು ಒಳ್ಳೆಯ ಜಾತಕ ಇರುತ್ತೆ, ನಾಡಿ ದೋಷ ಬಂದಿರುತ್ತೆ, ಅಥವಾ ಉದರ ರಜ್ಜುತ್ ಕೂಟ ಬಂದಿರುತ್ತೆ. ಆಗ ನೀವು ಮಾಡಬೇಕಾದಿಷ್ಟೇನೆ, ವಧುವರರ ಇಬ್ಬರ ರಕ್ತದ ಗುಂಪನ್ನ ಪರೀಕ್ಷೆ ಮಾಡುವುದು, ಬ್ಲಡ್ ಗ್ರೂಪ್ ಟೆಸ್ಟ್. ಎರಡೂ ಜನರ ರಕ್ತ ಒಂದೇ ಆಗಿದ್ರೆ, ಅಂದ್ರೆ ಎರಡೂ ಜನರದ್ದು ಎ ಪಾಸಿಟಿವೋ ಎ ನೆಗೆಟಿವೋ, ಓ ಪಾಸಿಟಿವೋ ಓ ನೆಗೆಟಿವೋ, ಬಿ ಪಾಸಿಟಿವೋ ಬಿ ನೆಗೆಟಿವೋ ಒಂದೇ ಆಗಿತ್ತು ಅಂತಂದ್ರೆ ಖಂಡಿತ ವಿವಾಹ ಮಾಡ್ಕೋಬೇಡಿ. ಅದು 100% ನಾಡಿ ದೋಷವಾಗಿ ಕಾಣಿಸಿಕೊಳ್ಳುತ್ತೆ. ಆಗ ಮಾತ್ರ ಆ ವಿವಾಹವನ್ನ ತ್ಯಜಿಸಿ. ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಖಂಡಿತ ಇಲ್ಲ. ರಕ್ತ ಬೇರೆ ಬೇರೆ ಆಗಿದ್ದರೆ ಆಗ ನೀವು ವಿವಾಹ ಮಾಡಿಕೊಳ್ಳಿಕ್ಕೆ ಯಾವುದೇ ತೊಂದರೆಗಳಿಲ್ಲ. ಇದು ಯಾಕೆ ಹೇಳಿದೆ ಅಂತಂದ್ರೆ, ಕೆಲವು ಜಾತಕಗಳು ಸಮಯ ತಪ್ಪಾಗಿರುತ್ತೆ. ಎರಡಕ್ಕೂ ಒಂದೇ ನಾಡಿ ಅಂತ ಬಂದ್ಬಿಟ್ಟಿರುತ್ತೆ, ಏಕನಾಡಿ ಅಂತ ಬಂದಿರುತ್ತೆ. ಆದರೆ ಅವರ ಜನ್ಮ ಸಮಯ ಹೆಚ್ಚು ಕಮ್ಮಿ ಆಗಿರುತ್ತೆ. ಹೆಚ್ಚು ಕಮ್ಮಿ ಆಗಿದ್ದಾಗ ರಕ್ತದ ಗುಂಪು ಕೂಡ ಬೇರೆ ಬೇರೆ ಆಗಿರುತ್ತೆ. ನೀವು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡೋದಾದ್ರೆ ರಕ್ತದ ಗುಂಪನ್ನ ಪರೀಕ್ಷೆ ಮಾಡಿ, ಬೇರೆ ಬೇರೆ ರಕ್ತದ ಗುಂಪಾಗಿದ್ದರೆ ವಿವಾಹ ಮಾಡಲಿಕ್ಕೆ ಯಾವುದೇ ತೊಂದರೆ ತಾಪತ್ರಯಗಳು ಇರೋದಿಲ್ಲ. ಹೀಗಾಗಿ ವಿವಾಹಗಳು ಬೇಗ ನಡೆಯುತ್ತವೆ, ಶುದ್ಧವಾಗಿರುತ್ತವೆ, ಒಳ್ಳೆಯ ಸಂತಾನವನ್ನ ಪಡೆದು ಸಂಸಾರ ಸುಖವನ್ನ ಆನಂದಿಸ್ತಾರೆ. ಇಷ್ಟು ಹೇಳಿ ಈ ನಾಡಿ ದೋಷದ ಬಗ್ಗೆ ನಿಮಗೆ ಈ ದಿನ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.